ವಿಚಾರ ಮಾಡಿ ನೋಡು. ಆಮೇಲೆ ಮತ್ತೆ ಈ ಶರೀರ ಮತ್ತೆ ಇನ್ನೊಂದು ಶರೀರ ಮುಖಾಂತರ ಏನು ನಾನು ಹೊಂದ್ಬೇಕಂತ ಏನು ಈ ವಾಸನೆ ಐತಲ್ಲ ಅದ್ರ ಮುಖಾಂತರ ಏನು ಹೊಂದಿದ್ದೇವ ನೋಡು. ನೋಡಿ ತಿಳ್ಕೊಂಡು ಬಿಡು ಎಲ್ಲವನ್ನು ಒಂದೊಂದು ಹೊರದಾಕೊಂತ ಬಿಟ್ಟು ನೋಡ್ಕೊಂತ ವಿಚಾರ ಮಾಡ್ಕೊಂತ ನಿನ್ನೊಳಗೆ ನಿಲ್ಲಕ್ ಪ್ರಯತ್ನ ಪಡು. ಅದ್ರಾಗ ಸುಖ ಐತಿ. ಅವನು ಒಂದೊಂದು ಬಿಟ್ಟುವಂತ ಬಂದಾಗ ಅಮೃತತ್ವ ಲಭಿಸ್ತತಿ. ಅಮೃತತ್ವ ಅಂದ್ರೆ ಅಮೃತ ಅಂದ್ರೆ ಬೇರೆ ಇಲ್ಲ, ಮತ್ತ ಹೊರಗೆ ಮೃತವಾದ ಶಾಶ್ವತವಾಗಿರುವುದು, ಯಾವತ್ತೂ ನಾಶವಿಲ್ಲದಂತ ಸ್ಥಿತಿ ಏನೈತಿಲ್ಲ ಅದಕ್ಕೆ ಅಮೃತತ್ವ ಅಂತಾರೆ. ನಾವ್ ಅದಕ್ಕೆ ಬೇರೆ ಮಾತು ಮಾಡೇವು, ಪಂಚಾಮೃತಗಳು ಅಂತ ಹೇಳಿ ಪಂಚ ವಸ್ತುಗಳನ್ನು ಕೂಡಿಸಿ ಅದಕ್ಕೆ ಪಂಚಾಮೃತ ಅಂತ ಮಾಡೇವು. ಅದು ಸಾಯ್ದ ಇರ್ತೈತೆ, ಅವು ಕೆಡಲಾರ್ದ ಇರ್ತಾವ ಅದು. ಅದಲ್ಲ ನಿನ್ನ ಸ್ಥಿತಿ ಏನೈತಲ್ಲ, ನಿನ್ನ ಸ್ವರೂಪ ಸ್ಥಿತಿ ಅದು ಪಂಚಾಮೃತ, ಅದು ಅಮೃತ. ಅದು ನಾಶ ಎಂದೂ ಆಗುದಿಲ್ಲ, ಅದೇ ಬಂಡಿನೂ ಇಲ್ಲ ನಾಶನೂ ಇಲ್ಲ, ಅದು ಹುಟ್ಟಿನೂ ಇಲ್ಲ ಸತ್ತಿನೂ ಇಲ್ಲ. ಅದನ್ನ ಹೊಂದುವಂತ ಪ್ರಯತ್ನವನ್ನ ಮನುಷ್ಯ ಜನ್ಮದಾಗ ಮಾಡ್ಕೋಬೇಕಾಯ್ತು. ಆ ಕರ್ಮದವ ತೊಡಗಿದೆ ಅಂದ್ರ ಇನ್ನು ಈ ಶರೀರ ಪಾತ್ ಆದ್ರೂ ಮತ್ತೆ ಮುಂದೆ ಮನುಷ್ಯ ಜನ್ಮ ಅನ್ನೋದು ಬರ್ತೈತಿ. ಅದು ಅಭ್ಯಾಸ ಎಲ್ಲಿಗೆ ನಿಂತಿರ್ತೈತಿ ಅಲ್ಲಿ ಮುಂದೆ ನಿನ್ನ ಅಭ್ಯಾಸ ಮತ್ತೆ ಮುಂದುವರಿತೈತಿ. ಮುಂದೆ ಮನುಷ್ಯ ಜನ್ಮ ಬಂದು ನೀ ಇಲ್ಲೇ ಈ ಶರೀರನ್ನು ದುರಿತ ಕರ್ಮದೊಳಗ ದುರಿತ ಚಟದೊಳಗ ತೊಡಗಿಸಿದೆ ಅಂದ್ರ ಆ ಹೀನ ಹೇಳಿದ್ರಲ್ಲ ಯಾವ್ಯಾವ ಜಗತ್ ನೀ ಸೃಷ್ಟಿ ಅಂತೆ ಮಾಡ್ಕೊಂಡು ಎಷ್ಟು ಜೀವರಾಶಿಗಳದಾವ, 84 ಲಕ್ಷ ಜೀವರಾಶಿ, ಅದ್ರೊಳಗೆ ಒಂದೊಂದು ಹೀನ ಯಾವ ವಾಸನೆ ಇರ್ತೈತೆ ಆ ರೀತಿಯಾಗಿ ಜನ್ಮವನ್ನು ತಾಳ್ತೈತಿ. ಎಲ್ಲಾ ಜ್ಞಾನಿಗಳು ಅದನ್ನ ಹೇಳ್ಯಾರ ಹೊರತಾಗಿ ಮತ್ತೆ ಬೇರೆ ಏನು ಹೇಳಿಲ್ಲ. ಯಾಕಂದ್ರೆ ಅವ್ರು ಕಂಡ್ಕೊಂಡಿದ್ರು ಆ ಸ್ಥಿತಿಯನ್ನ, ಕಂಡ್ಕೊಂಡು ನಿಜ ಅದನ್ನ ಹಾಕಿ ನಿನಗೇನ ಮುಂದೆ ಯಾವ ಜನ್ಮ ಬರ್ತೈತಿ ಹೀನ ಕೃತಿ ಒಳಗೆ ತೊಡಗಿದ ಅಂದ್ರೆ ಅದಕ್ಕೆ ಎಲ್ಲವನ್ನ ತಿಳಿಸ್ಬಿಟ್ಟಾರ, ಅನುಭವದಿಂದ ತಿಳಿಸ್ಬಿಟ್ಟಾರ. ನಾವು ಈಗ ವಿಜ್ಞಾನದಿಂದ ಕಂಡ್ಕೊಂಡೇವು, ಅವ್ರು ಜ್ಞಾನದಿಂದನ ಕಂಡ್ಕೊಂಡಿದ್ರು. ಅವ್ರು ಜ್ಞಾನ ವಿಜ್ಞಾನ ಅಜ್ಞಾನ ಎರಡು ಅಜ್ಞಾನದೊಳಗ ಅಳಿದವು. ಜ್ಞಾನದ ಮುಂದೆ ಅವು ಏನು ಅಲ್ಲ, ಯಾಕಂದ್ರೆ ಜ್ಞಾನದಾಗ ಹುಟ್ಟ್ಯಾವು. ನಾವು ವಿಜ್ಞಾನ ಶ್ರೇಷ್ಠ ಅಂತ ಹೊಂಟೇವು, ಈಗ ಏನೇನೋ ಕಂಡು ಹಿಡಿಯಾಕತ್ತೇವು, ಅವೆಲ್ಲ ಜ್ಞಾನದಾಗ ಇದ್ದಿದ್ದು. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ, ನಮ್ ನಿಜ ಸ್ಥಿತಿಯನ್ನು ಕಂಡ್ಕೋಬೇಕಂದ್ರ ಅಂತಃಕರಣ ಮಲಿನತ್ವ ಐತಲ್ಲ, ಅದನ್ನ ಮಲಿನತ್ವ ತೆಗೆದು ಹಾಕ್ಬೇಕಾಗೈತಿ. ವಿಷಯ ವಸ್ತುಗಳಲ್ಲಿ ಸುಖ ಬುದ್ಧಿ ಐತಿ, ಅದನ್ನ ತೆಗೆದು ಹಾಕ್ಬೇಕಾಗೈತಿ. ಆಮೇಲೆ ಈ ಶರೀರ ಭಾವವನ್ನು ತನ್ನ ಕ್ರಮೇಣ ಅಭ್ಯಾಸ ತೊಡಿದ ಕ್ರಮೇಣ ನಾಶಕ್ಕೈತಿ. ಇದು ಪ್ರಯತ್ನ ಬೇಕು, ಪ್ರಯತ್ನ ಇಲ್ಲ ಲಭಿಸುವುದಿಲ್ಲ. ಪ್ರಯತ್ನ ತೊಡಗು ನೀ ಮುಮುಕ್ಷ ಆಕಿ. ಪ್ರಯತ್ನ ಇಲ್ಲ ಅಂದ್ರೆ ಮಾನವ ಜನ್ಮ ಬಂದಿದ್ದು ವ್ಯರ್ಥ. ಅದಕ್ಕೆ ನಮ್ಮ ನಿಜ ಸ್ಥಿತಿಯನ್ನು ತಿಳ್ಕೊಬೇಕಂದ್ರ ಮಲಿನತ್ವವನ್ನು ಹೊಡೆದಾಕಿ ಆ ಜ್ಞಾನದಿಂದ ಅದನ್ನ ತೆಗೆದಾಕಿ ವಿವೇಕವನ್ನು ಉದಯ ಮಾಡಿಕೊಂಡು ನಿಜವಾದ ನಮ್ಮ ಸ್ಥಿತಿಯಲ್ಲಿ ಇರಕ್ ಪ್ರಯತ್ನ ಮಾಡ್ಬೇಕಾಗಿದೆ. ಯಾಕೆ ಅದು ಮನುಷ್ಯ ಜನ್ಮದ ಕರ್ತವ್ಯ. ಎಲ್ಲಾ ಜೀವಿಗಳು ಮಾಡ್ತಾವ, ಮನುಷ್ಯ ಮಾಡೋದು ಎಲ್ಲಾ ಜೀವಿಗಳು ಮಾಡ್ತಾವ. ಮನುಷ್ಯನ್ಕಿನ್ನ ಇನ್ನೂ ಒಂದು ಗುಂಜಿ ಜಾಸ್ತಿನ ಮಾಡಿರ್ತಾವ. ಅವು ಮನುಷ್ಯನ್ಕಿನ್ನ ಬುದ್ಧಿವಂತನ ಅದಾವ, ಆದ್ರ ತಿರುಗಿ ನೋಡುವಂತ ಒಂದು ಶಕ್ತಿ ಇಲ್ಲ ಮನುಷ್ಯನಿಗೆ. ಆ ತಿರುಗಿ ನೋಡುವಂತ ಒಂದು ಶಕ್ತಿ ಐತಿ. ತಿರುಗಿ ನೋಡಿದಾಗ ಅದು ಹೌದು ಅಲ್ವ ಅನ್ನೋದು ಗೊತ್ತಾಗುತ್ತೆ. ನಾನ್ ಮಾಡಿದ್ ಸರಿ ಐತೋ ತಪ್ಪೈತೋ ಅನ್ನೋದು ಗೊತ್ತಾಗುತ್ತೆ.
ಆ ತಪ್ಪನ್ನ ಬಿಟ್ಟು ಸರಿ ಇದ್ದಿದ್ದ ಮಾರ್ಗವನ್ನು ಹಿಡಿದೆ ಅಂದ್ರೆ ನೀನು ಮಾನವ ಬಿಟ್ಟು ಹೋಗಿ ದಾನವನಕ್ಕಿ ದೇವರಕ್ಕಿ, ಇಲ್ಲ ಅಂದ್ರೆ ಆ ದೆವ್ವಕ್ಕಿ. ಆ ದೆವ್ವ ಆಗೋದು ಬೇಸು, ದೇವರಾಗೋದು ಬೇಸು. ದೇವರನ್ನು ಮತ್ತೆ ಬೇರೆ ಅಲ್ಲ, ಅರುಮಯವಾದ ಸ್ಥಿತಿಯಲ್ಲಿ ನೆಲೆಯಾಗಿ ನಿಲ್ಲುವುದು. ಅರುಮಯವಾದ ಸ್ಥಿತಿಯನ್ನು ಪಡ್ಕೊಂಡು ಸಲುವಾಗಿದ್ದ ಮಾನವ ಶರೀರ ಬಂದೈತಿ. ಆ ಶರೀರವನ್ನ ಸಫಲತೆ ಮಾಡಿಕೊಂಡು ಅದರಲ್ಲಿ ತಲ್ಲೀನರಾಗೋಣ ಅಂತೇಳಿ ನನ್ನ 2 ಮಾತುಗಳನ್ನು.